ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಜಿಯಾದ್ದಾಶರಥಿ ರಾಮೋ ಘನಶ್ಯಾಮೋ ಧನುರ್ಧರಃ ಹನುಮತ್ಸೇವಿತಾಂಗಶ್ರೀ ಸೀತೆಯಾ ಲಕ್ಷ್ಮಣೇನ ಚ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಒಮ್ಮೆ ಸುರ ಋಷಿಯಾದಂತಹ ನಾರದರು ವೀಣಾಪಾಣಿಯಾಗಿ ವಾಲ್ಮೀಕಿ ಮಹರ್ಷಿಯ ಆಶ್ರಮಕ್ಕೆ ಬರ್ತಾರೆ. ವಾಲ್ಮೀಕಿ ಮಹರ್ಷಿಗೆ ಆನಂದ ಆಗತ್ತೆ. ನಾರದ ಮಹರ್ಷಿಗಳಿಗೆ ಅರ್ಘ್ಯಪಾತ್ಯಾದಿ ಉಪಚಾರಗಳನ್ನೆಲ್ಲ ಮಾಡಿ ಉಚಿತವಾದಂತಹ ಆಸನದಲ್ಲಿ ಅವರನ್ನ ಕುಳ್ಳಿರಿಸ್ತಾರೆ. ವಾಲ್ಮೀಕಿ ಮಹರ್ಷಿಗೆ ಆನಂದ ಆಗ್ಬಿಡುತ್ತೆ. ಆಚಾರ್ಯನಾದವನು ಶಿಷ್ಯನನ್ನ ಹುಡುಕೊಂಡು ಬಂದ್ರೆ, ಶಿಷ್ಯನ ಮೇಲೆ ಅನುಗ್ರಹ ಮಾಡಿದ್ರೆ ಅದೊಂದು ಅದ್ಭುತವಾದಂತಹ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ನಾರದರು ವಾಲ್ಮೀಕಿಯ ಮೇಲೆ ಮಾಡಿರುವಂತಹ ಅನುಗ್ರಹವೇ ಸಾಕ್ಷಿ. ಕುಶಲ ಪ್ರಶ್ನೆಗಳೆಲ್ಲ ಆದಮೇಲೆ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನ ಕೇಳ್ತಾರೆ, ಈ ಲೋಕದಲ್ಲಿ ಇವಾಗ ಸಕಲ ಗುಣಗಳಿಂದ ಪರಿಪೂರ್ಣನಾದಂತಹ ಯಾರಾದರೂ ಮಹಾಪುರುಷರಿದ್ದಾರ? ಅವರು ಅಲೌಕಿಕವಾದಂತಹ ಶಕ್ತಿಯಿಂದ ಕೂಡಿರ್ತಾರ? ಎಲ್ಲ ಭೂತಗಳ ಹಿತವನ್ನ ಅವರು ಅಪೇಕ್ಷಿಸ್ತಾರ? ಗುಣಗಳ ಗಣಿಯಾಗಿರ್ತಾರ? ಸರ್ವ ಸುಹೃತ್ತಾಗಿರ್ತಾರ? ಕೋಪವನ್ನು ಜಯಿಸಿರೋರು ಇರ್ತಾರ? ಸೌಲಭ್ಯದ ಗಣಿಯಾಗಿರ್ತಾರ? ಹೀಗೆ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನ ಕೇಳ್ತಾ ಹೋಗ್ತಾರೆ. ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಈ 16 ಗುಣಗಳಿಂದ ಪೂರ್ಣನಾದಂತಹ ಮಹಾಪುರುಷನ ಗುಣವನ್ನ ನನಗೆ ವಿವರಿಸಿ ಅಂತ ವಾಲ್ಮೀಕಿ ಮಹರ್ಷಿ ನಾರದನ್ನ ಕೇಳ್ತಾರೆ. ಇಲ್ಲಿಂದ ರಾಮಾಯಣ ಪ್ರಾರಂಭ ಆಗುತ್ತೆ. ಈ 16 ದಿವ್ಯ ಗುಣಗಳಿಂದ ಕೂಡಿರುವಂತಹ ಮಹಾಪುರುಷ ಇದ್ದಾನೆ. ಅವನೇ ಅಯೋಧ್ಯಾಪತಿಯಾದಂತಹ ಸೀತಾರಾಮ. ಅವನೇ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದಂತಹ ಶ್ರೀರಾಮ. ನೀನು ಕೇಳಿದಂತಹ ಸಕಲ ಗುಣಗಳಿಂದ ಕೂಡಿರ್ತಾನೆ ಆ ಮಹಾಪುರುಷ ಅಂತ ಆರಂಭ ಮಾಡಿ ನಾರದರು ಸಂಕ್ಷೇಪವಾಗಿ ಶ್ರೀರಾಮಾವತಾರದಿಂದ ಪ್ರಾರಂಭಿಸಿ ಸೀತಾ ಕಲ್ಯಾಣ, ಅರಣ್ಯಾಗಮನ, ಪಾದುಕಾ ಪ್ರದಾನ, ಸೀತಾಪಹರಣ, ಸುಗ್ರೀವ ಸಖ್ಯ, ಸೇತುಬಂಧ, ರಾವಣಾನಿಗಳ ನಿಗ್ರಹ, ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುವವರೆಗೆ ಶ್ರೀರಾಮನ ದಿವ್ಯ ಚರಿತ್ರೆಯನ್ನ ನಾರದರು ವಾಲ್ಮೀಕಿಗೆ ಉಪದೇಶ ಮಾಡ್ತಾರೆ. ಇಲ್ಲಿ ಮೊಟ್ಟ ಮೊದಲಿಗೆ ಕೇಳುವಂತಹ ಪ್ರಶ್ನೆ ಏನು ಅಂದರೆ, ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್. ಈ ಗುಣಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ರಾಮ ಗುಣಗಳ ಗಣಿಯವನು. ವಾಲ್ಮೀಕಿಯ ಈ ಪ್ರಶ್ನೆಯಲ್ಲೇ ಇಡೀ ರಾಮಾಯಣ ಅಡಕಾಗ್ಬಿಟ್ಟಿದೆ. ಮೊದಲು ಕೇಳುವಂಥದ್ದು ಗುಣವಾನ್. ಗುಣ ಅಂದರೆ ಏನು ಎಂಬುದಕ್ಕೆ ನಮ್ಮ ಪೂರ್ವಾಚಾರ್ಯರೆಲ್ಲ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸೌಶೀಲ್ಯ ಗುಣವಿಶಿಷ್ಟ ಗುಣವಾನ್. ನಾವು ರಾಮಾವತಾರದಲ್ಲಿ ಈ ಗುಣವನ್ನು, ಸೌಶೀಲ್ಯ ಗುಣವನ್ನು ನಾವು ತುಂಬ ಕಡೆ ನೋಡ್ತೀವಿ. ಪ್ರಭು ರಾಮಚಂದ್ರ ಸಾಕ್ಷಾತ್ ಭಗವಂತನ ಅವತಾರ. ಶ್ರೀಮನ್ನಾರಾಯಣನೇ ರಾಮನಾಗಿ ಅವತಾರ ಮಾಡಿದ.
ಜೊತೆಗೆ ಆತ ಅಯೋಧ್ಯೆಯ ಚಕ್ರವರ್ತಿ. ಆದರೆ ಆ ಚಕ್ರವರ್ತಿಯ ಕುಮಾರ ಅನ್ನೋದನ್ನೆಲ್ಲ ಮರೆತು ಬೇಡನಾದಂತಹ ಗುಹನೊಂದಿಗೆ ಸಖ್ಯ ಮಾಡ್ತಾನೆ. ಗುಹನನ್ನ ನನಗೆ ಸಹೋದರ ನೀನು ಅಂತ ಹೇಳ್ತಾನೆ. ಮನುಷ್ಯ ಜಾತಿಗೆ ಸೇರಿದಂತಹ ವಾನರ ರಾಜ ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಅದನ್ನೇ ಸೀತೆ ಆಂಜನೇಯನನ್ನು ಕಂಡ ಕೇಳ್ತಾಳೆ, ವಾನರನಿಗೂ ಮನುಷ್ಯರಿಗೂ ಹೇಗೆ ಸಂಬಂಧ ಅಂತ ಸೀತೆ ಕೇಳ್ತಾಳೆ. ಹೀಗೆ ರಾಮಾವತಾರದಲ್ಲಿ ಸರ್ವ ಸುಲಭನಾಗಿ ಚಕ್ರವರ್ತಿ ಕುಮಾರನಾಗಿ ಅವನನ್ನು ಮರೆತು ಎಲ್ಲರ ಜೊತೆ ಅವನು ಸೌಶೀಲ್ಯದಿಂದ ಇರ್ತಾನೆ. ಮೊದಲನೇದು ಗುಣವಾನ್, ಗುಣಗಳಿಗೆಲ್ಲ ಗಣಿ, ಸೌಶೀಲ್ಯ ಗುಣ ವಿಶಿಷ್ಟನಾದಂತಹ ಪ್ರಭು ರಾಮಚಂದ್ರ. ವೀರ್ಯವಾನ್, ಎರಡನೆಯ ಗುಣ ವೀರ್ಯವಾನ್. ಯಾರು ಶತ್ರುಗಳನ್ನು ಸ್ವಲ್ಪವೂ ಶ್ರಮ ಇಲ್ಲದೆ ಸಂಹಾರ ಮಾಡಿಬಿಡ್ತಾರೋ ಅವರು ವೀರ್ಯವಾನ್. 14,000 ರಾಕ್ಷಸರನ್ನ ಏಕಾಏಕಿಯಾಗಿ ಶ್ರೀರಾಮಚಂದ್ರ ಒಂದೇ ಸಲಿಗೆ ಸಂಹಾರ ಮಾಡಿಬಿಟ್ಟ. ಧರ್ಮಜ್ಞ, ಜಗತ್ತಿನಲ್ಲಿ ಧರ್ಮವನ್ನು ಸಂಸ್ಥಾಪಿಸಲು ಅವತಾರವೆತ್ತಿದಂತಹ ರಾಮ ಧರ್ಮಜ್ಞನಾದಂತಹ, ಕೃತಜ್ಞ, ಮಾಡಿದಂತಹ ಉಪಕಾರವನ್ನು ಎಂದೂ ಮರೆಯೋದಿಲ್ಲ ಶ್ರೀರಾಮಚಂದ್ರ. ಸತ್ಯ ಮಾರ್ಗದಲ್ಲಿಯೇ ನಡೆಯುವಂಥವನು, ಶುದ್ಧ ಚಾರಿತ್ರ ಉಳ್ಳವನು. ಇದು ಬಹಳ ಮುಖ್ಯವಾದಂಥದ್ದು. ಪರಬ್ರಹ್ಮ ಸ್ವರೂಪನಾದಂತಹ ಪ್ರಭು ರಾಮಚಂದ್ರ ಶುದ್ಧ ಚಾರಿತ್ರನಾಗಿ ಏಕಪತ್ನಿ ವ್ರತಸ್ಥನಾಗಿ ಧರ್ಮದಿಂದ ಎಲ್ಲೂ ಕದಲದೆ ಸದಾ ಇರ್ತಾ ಇದ್ದಂಥವನು. ಪ್ರಿಯ ದರ್ಶನ, ನಮ್ಮ ಆಚಾರ್ಯರು ಈಕೆ ವ್ಯಾಖ್ಯಾನ ಮಾಡ್ತಾ ಪ್ರಿಯ ದರ್ಶನ ಅಂದರೆ ಪ್ರಭು ರಾಮಚಂದ್ರನನ್ನು ಯಾರು ನೋಡಿದರೂ ಯಾವಾಗಲೂ ನೋಡಿದ್ರೂ ಆನಂದ ಉಕ್ಕಿ ಬರುತ್ತೆ. ಅಂತಹ ಆನಂದ ಸ್ವರೂಪಿ ಶ್ರೀರಾಮ. ಇದಕ್ಕೆ ಅನೇಕ ನಿದರ್ಶನಗಳು ಶ್ರೀಮದ್ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಶ್ರೀರಾಮನ ದರ್ಶನ ಕೆಲವರಿಗೆ ಮಾತ್ರ ಹಿತ ಅಂತಿಲ್ಲ, ಎಲ್ಲರಿಗೂ ಹಿತವಾದಂಥದ್ದು. ಆ ರಾಕ್ಷಸರಿಗೂ ಹಿತವಾದಂಥದ್ದು. ತರುಣೋ ರೂಪಸಂಪನ್ನೋ ಸುಕುಮಾರೋ ಮಹಾಬಲೋ, ಶೂರ್ಪಣಿಕೆ ಹೇಳುವಂಥ ಮಾತು. ರಾಮನ ಸೌಂದರ್ಯ ಅಂತಹದ್ದು. ಮರೀಚ ಹೇಳ್ತಾನೆ, ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಅಂತ, ಮರಗಳಲ್ಲಿ ನಾನು ರಾಮನನ್ನು ಕಾಣ್ತೀನಿ ಅಂತ ಹೇಳ್ತಾನೆ. ತನ್ನ ರೂಪದಿಂದ, ಔದಾರ್ಯದ ಗುಣಗಳಿಂದ ಎಲ್ಲರನ್ನ ಸದಾ ಆಕರ್ಷಿಸ್ತಾ ಇರುವಂಥವನು ಪ್ರಭು ರಾಮಚಂದ್ರ. ಹೀಗೆ ವಾಲ್ಮೀಕಿ ಹೇಳಿದಂತಹ 16 ದಿವ್ಯ ಗುಣ ಸಂಪೂರ್ಣನಾದಂತಹ ಪ್ರಭು ರಾಮಚಂದ್ರನ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿಗಳು ಕೇಳಿದ್ರು, ಅಂದ ತೊಂದಲಿತರಾದರು. ಹಾಗೆ ಸಂಕಲ್ಪ ಮಾಡಿದ್ರು, ನಾನು ಇಂದಿನಿಂದ ಆ ರಾಮಾನುಭವವನ್ನು ಮಾಡಿ ರಾಮಚರಿತ್ರೆಯನ್ನು, ರಾಮಾಯಣವನ್ನು ನಾನು ಸೃಷ್ಟಿ ಮಾಡ್ತೀನಿ ಅನ್ನುವಂಥ ಸಂಕಲ್ಪವನ್ನು ವಾಲ್ಮೀಕಿ ಮಹರ್ಷಿಗಳು ಮಾಡಿದ್ರು. ನಾರದರು ವಾಲ್ಮೀಕಿಗೆ ಉಪದೇಶ ಮಾಡಿ ಅವರು ಹಿಂತಿರುಗ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಮಾಧ್ಯಾಹ್ನಿಕ ಅನುಷ್ಠಾನಕ್ಕಾಗಿ ತಮಸಾ ನದಿಯ ತೀರಕ್ಕೆ ಹೋಗ್ತಾರೆ. ತಮಸಾ ನದಿ ಸ್ವಚ್ಛವಾಗಿ ತಿಳಿಯಾಗಿ, ಹೇಗೆ ಸಜ್ಜನರ ಮನಸ್ಸೆಲ್ಲ ತಿಳಿಯಾಗಿ ಸ್ವಚ್ಛವಾಗಿರುತ್ತೋ ಆ ರೀತಿ ಸ್ವಚ್ಛವಾಗಿ ತಿಳಿಯಾಗಿ ಹರಿತಾ ಇರುತ್ತೆ. ಸುತ್ತಲೂ ಕಾನನ, ಗಿಡ ಮರ ವೃಕ್ಷಗಳು ಎಲ್ಲರನ್ನು ನೋಡ್ತಾರೆ. ಪ್ರಕೃತಿ ಎಲ್ಲ ಅತ್ಯಂತ ಸುಂದರವಾಗಿದೆ. ಇಂತಹ ಸನ್ನಿವೇಶದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಮಾಧ್ಯಾಹ್ನಿಕ ಅನುಷ್ಠಾನಕ್ಕೆ ಹೊರಡ್ತಾರೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ.